ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸಂಜೆ ಊರಿಗೆ ಹೋಗಾದ್ಮೇಲೆ ಮತ್ತೆ ನಾವು ಸಿಟಿಗೆ ಹೋಗಿದ್ವಿ. ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಇನ್ನು ಬಂದು ನೈಟ್ ಆದಮೇಲೆ ಎಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ಕೂರಿಸಿದ್ರು. ನೈಟ್ ಒಂದು ಸಾರಿ ಕೂರಿಸಿದ್ರೆ 4 ಆರತಿ ಆಗುತ್ತೆ ಅಂತ ಹೇಳಿಬಿಟ್ಟು ಕೂರಿಸಿದ್ರು. ಸೊ ಇದು ನೆಕ್ಸ್ಟ್ ಡೇ ಆಗಿರುತ್ತೆ. ಸೊ ಇಲ್ಲಿಂದ ಫಂಕ್ಷನ್ ಸ್ಟಾರ್ಟ್ ಆಗಿರುತ್ತೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನೋಡಿದರೆ ಅಡುಗೆ ಆಗಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಬೂಂದೆ ಪಾಯಸ ಎಲ್ಲ ಮಾಡಾಗಿತ್ತು. ಸೊ ತಿಂಡಿಗೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟನ್ನು ಕೂಡ ಮಾಡ್ತಾಯಿದ್ರು. ಇನ್ನು ಈ ಕಡೆ ನೋಡಿದರೆ ನೆನೆ ತೊಗೊಬಂದಿರುವಂತಹ ಶಾಮಿಯಾನ, ಊಟ ಟೇಬಲು, ಸ್ಟೇಜು ಇದನ್ನೆಲ್ಲ ಕೆಳಗಡೆ ಇಳಿಸ್ತಾಯಿದ್ರು. ಸೊ ಶಾಮಿಯಾನ ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ದರು. ಹಾಗಾಗಿ ಕೆಳಗಡೆ ಇಳಿಸ್ಕೊಡ್ತಾಯಿದ್ರು. ಇನ್ನು ಪದೇ ಪದೇ ವೆಹಿಕಲ್ಸ್ ಎಲ್ಲ ಓಡಾಡೋ ಕಾರಣ ತುಂಬ ಲೇಟ್ ಆಯಿತು. ಶಾಮಿಯಾನ ಹಾಕೋದೆ ತುಂಬ ಲೇಟ್ ಆಗೋಯಿತು. ಸೊ ಇಷ್ಟು ಶಾಮಿಯಾನ ಹೊಡೆಯೋದು ಕಂಪ್ಲೀಟ್ ಆದಮೇಲೆ ಇನ್ನು ಸ್ಟೇಜ್ ಡೆಕೋರೇಷನನ್ನು ಮಾಡಲಿಕ್ಕೆ ಅಂತ ಶುರು ಮಾಡಿದರು. ಸ್ಟೇಜೆಲ್ಲ ಡೆಕೋರೇಷನ್ ಆಗೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗೋಯಿತು. ಇನ್ನು ನೈಟ್ ಮೆಹಂದಿ ಹಾಕಿ ಮಲಗೋದು ತುಂಬ ಲೇಟ್ ಆಗೋಯಿತು. ಅದನ್ನು ವೀಡಿಯೋ ಮಾಡ್ಕೊಳ್ಲಿಕ್ಕೆ ನಮಗೆ ಆಗಲಿಲ್ಲ. ಸೊ ಬೆಳಗ್ಗೆ ಎದ್ದು ಹೇಗೆ ಹತ್ತಿದೆ ಅಂತ ತೋರಿಸ್ಲಿಕ್ಕೆ ಅಂತ ಬಂದಿದ್ಲು. ಇನ್ನು ಬಾಗಿಲು ಪೂಜೆ ಎಲ್ಲ ಮಾಡಿ ಅವಳನ್ನ ರೆಡಿ ಮಾಡಲಿಕ್ಕೆ ಅಂತ ಹೋದ್ವಿ. ಅದನ್ನು ವೀಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ತುಂಬ ಅರ್ಜೆಂಟ್ ಮಾಡಿದರು, ಟೈಮ್ ಆಗೋಗಿತ್ತು. ಹಾಗಾಗಿ ಅದನ್ನು ವೀಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ಇನ್ನು ಗಂಗೆ ಪೂಜೆಯನ್ನು ಕೂಡ ಮಾಡಬೇಕು ಅನ್ನೋದೇನು ಇರಲಿಲ್ಲ. ಎಲ್ಲ ಆರತಿ ಎಲ್ಲ ಆದಮೇಲೆ ಮಾಡಬೇಕು ಅಂತ ಡಿಸೈಡ್ ಮಾಡಿದರು. ಬಟ್ ಅಲ್ಲಿ ಯಾರೋ ಫಸ್ಟ್ ಆರತಿ ಮಾಡಲಿಕ್ಕಿಂತ ಮುಂಚೆ ಗಂಗೆ ಪೂಜೆ ಮಾಡಲೇಬೇಕು ಅಂತ ಹೇಳಿದರು. ಸೊ ಎಲ್ಲ ಅರ್ಜೆಂಟಲ್ಲೇ ಆಗೋಯಿತು. ಸೊ ಅರ್ಜೆಂಟಲ್ಲಿ ಎಲ್ಲದನ್ನು ರೆಡಿ ಮಾಡಿಕೊಂಡು ಗಂಗೆ ಪೂಜೆ ಮಾಡಲಿಕ್ಕೆ ಅಂತ ಹೋದ್ವಿ. ಸೊ ಅವಳನ್ನು ರೆಡಿ ಮಾಡೋಷ್ಟೊತ್ತಲ್ಲಿ ನನ್ನನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಅಷ್ಟೊಂದು ಅರ್ಜೆಂಟ್ ಆಯಿತು. ಸೊ ಅದಾದಮೇಲೆ ನಾನು ರೆಡಿ ಆಗಿಬಿಟ್ಟು ಹೋಗಿ ವೀಡಿಯೋ ಮಾಡಿರೋದು. ಮುಂಚೆ ಬಂದಿರೋದು ವೀಡಿಯೋ ಇಲ್ಲ. ಸೊ ನಾನು ಅವಳ ಜೊತೆ ಬಂದಿಲ್ಲ, ಅದಾದಮೇಲೆ ಬಂದಿತ್ತು ನಾನು ರೆಡಿ ಆಗಿಬಿಟ್ಟು. ಸೊ ಅಲ್ಲಿ ನಾನು ಬರಲಿಕ್ಕಿಂತ ಮುಂಚೆನೇ ಮಂಗ ಬಂದು ನೆನೆಗಡಲೆ ಇಟ್ಟಿರುವಂತಹ ಲೋಟನ ಎತ್ಕೊಂಡು ಹೋಗಿತ್ತಂತೆ. ಲೋಟ ಸಿಕ್ತು, ಲೋಟದಾಗ ಏನಿಲ್ಲ ಬಾ. ಮನೆಯದು ಲೋಟದ ಕಡ್ಲೆಬೇಳೆ ಹೋದ್ಬಿಟ್ಟು ಲೋಟ ಹುಡುಕಿಡ್ತಾರೆ. ಕಷ್ಟ ಇಲ್ಲ ಲೋಟ ಪೂಜೆ ಮಾಡಾಕರೆ ಹಾಕ್ರಿ ಅಂತ ಅವರು. ಹಾಕೋ, ಇದು ಮೇಲೆ ಗಂಜಿನ ಹಾಕೋ, ಎರಡು ಹಾಕೋ. ಬರ್ರಿ ಇಲ್ಲಿ, ನೀವು ಎಂತ ಹುಡುಗ್ರಿ ನೀವು? ಹೋಗವು ಎದಳ್ಸಿ ಹೋಗ್ರ. ಸಾಕು ಅಲ್ಲಿ ಕೆಳಗೆ ಇದು ಕಟ್ಟಿ ಬೆಳಗು ಗಂಟೆ ಬೆಳಗು ಚೈತ್ರಕೊಂಡ್ ಬಿಡ್ತಾನೆ ಇಲ್ಲ. ಆರಾಮಕ್ಕ? ನೋಡವ, ನೀನ್ ಅತ್ತೆ ಅಪರೂಪಕ್ಕೆ ಬಂದಿಯಲ್ಲ, ನಿಂತಕ್ ಬಂದಾನ. ಸೊ ಅವ್ರ ಅಜ್ಜಿ ಮನೆ ರೂಢಿ ಕೊಡಬೇಕಿತ್ತಲ್ವ. ಸೊ ಅದನ್ನೆಲ್ಲ ಅವ್ರ ಅಜ್ಜಿ, ಅವ್ರ ಮಾವ ಅವರೆಲ್ಲ ಕೊಡ್ತಾಯಿದ್ರು. ಸೊ ಇದು ಹುಟ್ಟಿರೋದು ಬಂದುಬಿಟ್ಟು ಅವ್ರ ಅಮ್ಮ ತಂದಿರೋ ಸೀರೆ, ಅಂದರೆ ನಾನು ಸೆಲೆಕ್ಟ್ ಮಾಡಿದ್ನಲ್ಲ ಆ ಸೀರೆ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ 3 to 4 ಸ್ಯಾರೀಸ್ ಉಡಿಸಿದ್ವಿ. ಸೊ ಹಾಗಾಗಿ ನನಗೆ ವೀಡಿಯೋ ಮಾಡಲಿಕ್ಕೆ ಟೈಮ್ ಆಗಲಿಲ್ಲ. ಇರುವಂತಹ ಫೋಟೋಸನ್ನು ಹಾಕಿದ್ದೀನಿ. ಇನ್ನೂ 2 ಸೀರೆದು ಮಿಸ್ ಆಗಿದೆ. ಇನ್ನು ಸಂಜೆ ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಎಲ್ಲ ಶಾಮಿಯಾನನ ತೆಗಿತಾಯಿದ್ರು. ಅವಳಿಗೆ ರೆಡಿ ಮಾಡೋ ಅಷ್ಟರಲ್ಲಿ ನನಗೆ ಕರೆಕ್ಟಾಗಿ ಯಾವುದೇ ವೀಡಿಯೋ ಮಾಡ್ಕೊಳ್ಲಿಕ್ಕಾಗಲಿಲ್ಲ. ಊಟದ್ದೆಲ್ಲ ನಾನು ವೀಡಿಯೋ ಮಾಡಿಕೊಂಡೇ ಇಲ್ಲ. ಸೊ ಇನ್ನು ಸಂಜೆ ಫ್ರೀ ಆದಮೇಲೆ ಅವಳದೆಲ್ಲ ರೆಡಿ ಆಗೋದು ಮುಗಿದ್ಮೇಲೆ ಶಾಮಿಯಾನ ಬಿಚ್ಚುವಾಗ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಇನ್ನು ಸಂಜೆ ಆಯಿತು, ಫಂಕ್ಷನ್ ಎಲ್ಲ ಮುಗೀತು. ಇನ್ನು ಹಾಲು ಕರಿಯೋ ಟೈಮ್ ಆಯಿತು. ಹಾಲು ಕರಿತಾ ಇದ್ರು. ನೋಡಿ ಫ್ರೆಂಡ್ಸ್, ಹಾಲು ಕರಿತಾ ಇದ್ದಾರೆ. ಇಷ್ಟೊಂದು ದಸ ಇದಾವೆ ಇಲ್ಲಿ.
ಮತ್ತು ನಾನು ಸ್ವಲ್ಪ ಹಾಲು ಕರಿತೀನಿ ಅಂತ ಇಸ್ಕೊಂಡೆ, ಅದು ನನ್ನ ಕೈಯಲ್ಲಂತೂ ಸಾಧ್ಯನೇ ಆಗಲಿಲ್ಲ. 2 ಸತಿ ಕರಿಯೋಷ್ಟೊತ್ತಿಗೆ ಕೈಯೆಲ್ಲ ನೋವು ಬಂದೋಯ್ತು. मक्का मोस्टली दूर है क्या तड़ाना कोटर मत क्या वदी मत ना ಎದಳ ಸಾಕು ಚೆನ್ನಾಗಿ ಅಕ್ಕಪ್ಪ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಅವಳು ಕೂಡ ಹಾಸ್ಟ್ಲಿಗೆ ಹೊರಟ್ಲು. ನಾವು ಕೂಡ ಹಾಸ್ಟಿಗೆ ಹೋಗ್ತಾ ಇದ್ವಿ. ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ನಮ್ಮ ಪಾಪು ಮೂಗ್ಬೊಟ್ಟನ್ನು ಕಿತ್ತು ಹಾಕಿದ್ದ ಅಲ್ವಾ, ಸೊ ಅದನ್ನು ತರಲಿಕ್ಕೆ ಅಂತ ನಾವು ಕೂಡ ಹೋಗ್ತಾ ಇದ್ವಿ. ಅಣ್ಣರಿಲ್ಲ ಬರೋದು ಏನು ಬೇಕಿದೆ? ಅನ್ನೋದ ಬೇರೆ ಅರ್ಸ್ಕೊಂತಾನ ಬೇಕಿದೆ ನೋಡ್ರಿ. ಸೊ ಫೈನಲಿ ಇದು ನಂದು ಮುರಿದೋಗಿರೋ ಮೂಗ್ಬಟ್ಟು. ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋಂತಹ ಮೂಗ್ಬಟ್ಟು ಬಂದುಬಿಟ್ಟು ಇದು. ಸೊ ಫೈನಲಿ ಅಲ್ಲಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಬರ್ತಾ ಹೊಟ್ಟೆಗೆ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ನಾವು ಊರ ಕಡೆಗೆ ಬರೋಷ್ಟೊತ್ತಿಗೆ ಸಂಜೆ ಆಗೋಯಿತು. ಸಂಜೆ ಇಲ್ಲಿ ಬಂದು ನೋಡಿದರೆ ಇಲ್ಲೊಂದು ದೊಡ್ಡ ಕಾರ್ಯ ನಡೀತಾ ಇತ್ತು. ಇಷ್ಟು ದಿನ ದೊಡ್ಡವರು ಏನು ಮಾಡಿದರು ಅದನ್ನು ಚಿಕ್ಕ ಮಕ್ಕಳು ನೋಡ್ಕೊಂಡ್ಬಿಟ್ಟು ಅದನ್ನು ಮಾಡ್ತಾ ಕೂತಿದ್ರು ಆಟ ಆಡಿಕೊಂಡು. ಸೊ ಅದನ್ನು ನೋಡ್ತಾ ಕೂತಿದ್ದೆ. ತುಂಬ ಇಲ್ಲವ ನಿಂದೆ ಈಗ ಲಾಸ್ಟ್ ನಿಂದೆ ಅಲ್ಲಿ ಆದ ತಕ್ಷಣ ಪ್ರೀತಿಯಾಗಿ ಮಾಡ್ತಾರೆ ಹೊಸ ಏ ಬೇಡವ ಏ ಬೇಡವ ಏ ಬೇಡವ ಅದ್ಗೆ ಮಕ್ಕಿ ಮಾಡಿ ಏ ಬೇಡವ ಮಾಡಕ್ಕ ನಿನ್ನ ತಂಗಿನ ಹಾಕಿ ನಿನ್ನ ತಂಗಿನ ಹಾಕಿ ನಿನ್ನ ತಂಗಿನ ಹಾಕಿ ಮಗಳು ನಿನ್ನ ಮಗಳ ಹೌದೇನು? ಅಯ್ಯ ಮಲ್ಲಿ ಹಾಕಿ ಗಡ ಕುತ್ಕೊಂಡ್ ಮಾಡವ ಕುತ್ಕೊಂಡ್ ಮಾಡು. ಹೆಂಗ್ ಬತ್ಕೊಂಡ್ಲು ಕರ್ಮ ಹ್ಯಾಪಿ ಬರ್ತಾರೆ ಬರೇ ವಾಟ್ಕಿ ನೀನು ಏನು ನೀನು ಹಿಡ್ಕೊ ತೋಡ ಹಿಡ್ಕೊಳ್ಳೆ ಮಾಡ ಹಚ್ಚುವ ಇಲ್ಲಿ ನೋಡಿ ಇಲ್ಲ ಸರಿ ಐತಲ್ಲ ಅಕ್ಕ ಆಗ್ಲೇ ಬಾಳ್ ಚೆನ್ನಾಗಿ ಕರೆ ಗ್ಲಾಸಿಗೆ ಹೊಡೆದ್ರು. ಯಾರು? ಯಾರಲ್ಲ ಅವ್ರು ಇದು ಇದ ಮಸ್ತ್ ಐತಲ್ಲ ಪ್ರಸಾ ಅರ್ಥ ಮಾಡ್ಕೋಬೇಕು. ನಾನು ಯಾವ ಗೊಂಬಿಲ್ಲ ಇನ್ನು ಇದು ನೆಕ್ಸ್ಟ್ ಡೇ ಆಗಿರುತ್ತೆ. ನೆಕ್ಸ್ಟ್ ಡೇ ಗುರುವಾರ ಆಗಿತ್ತು. ಸೊ ನಮ್ಮ ಪಾಪದ 9 ಮಂತ್ಸ್ದು ನಾನು ವ್ಯಾಕ್ಸಿನೇಷನ್ ಮಾಡಿಸೇ ಇರಲಿಲ್ಲ. ಹಾಗಾಗಿ ಮಾಡಿಸೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಹೇಗಿತ್ತು ಅವ್ರ ಹತ್ರ ಹೋಗಿದ್ವಲ್ವ. ಸೊ ಮತ್ತೆ ಏನು ಮಾಡೋದು ಅಂತ ಅಲ್ಲೇ ಮಾಡಿಸ್ಲಿಕ್ಕೆ ಅಂತ ಹೋಗಿದ್ವಿ. ತುಂಬ ಜನ ಇತ್ತು, ತುಂಬ ರಶ್ ಇತ್ತು. ಸೊ 1-2 ಅವರ್ ಕಾದು ಕೂತ್ಕೊಂಡು ಆದಮೇಲೆ ಫೈನಲಾಗಿ 12-12:30 ಅಷ್ಟೊತ್ತಿಗೆ ಇನ್ನೇನು ವ್ಯಾಕ್ಸಿನ್ ಖಾಲಿ ಆಗುತ್ತೆ ಅನ್ನೋ ಅಷ್ಟರಲ್ಲಿ ವ್ಯಾಕ್ಸಿನ್ ಮಾಡಿದರು. ಸದ್ಯ ಮುಂದಿನ ವಾರ ಬರೋಕ್ಕೆ ಹೇಳ್ತಾರೆ ಅಂದ್ಕೊಂಡ್ವಿ. ಸೊ ಬಟ್ ಮಾಡಿದರು. ಇನ್ನು ಮನೆಗೆ ಬಂದಮೇಲೆ ನಾವು ಜ್ವರ ಬರುತ್ತೆ ನೋವಾಗುತ್ತೆ ಅಂತ ಅಂದ್ಕೊಂಡ್ರೆ ಪಾಪ ಫುಲ್ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ.